ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇವತ್ತು ವಿಡಿಯೋದಲ್ಲಿ ಬಂದುಬಿಟ್ಟು ನನಗೆ ಗೊತ್ತಿರುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನೀವು ಒಂದು ಸಾರಿ ನನ್ನ ವೀಡಿಯೋಸನ್ನು ಓಪನ್ ಮಾಡಿಬಿಟ್ಟು ನನ್ನ ವೀಡಿಯೋಸನ್ನು ನಿಮ್ಗೆ ಏನಾದರೂ ಉಪಯೋಗ ಆಗುತ್ತೆ ಅಂದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಶೇರ್ ಮಾಡ್ತೀನಿ. ಟಿಪ್ ನಂಬರ್ 1 ಏನು ಅಂತ ನೋಡೋ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರಾದ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯದಂಕ ನೋಡಿ, ಎಲ್ಲಿ ಸ್ಕ್ರಿಪ್ಟ್ ಮಾಡಬೇಡಿ. ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದ್ದೆ, ಉಪಯೋಗ ಆಗಿದೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಒಂದು ಲೈಕನ್ನು ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಮ್ಗೆ ಈ ರೀತಿ ರೈಸು ಬೆಳಗ್ಗೆ ಮಾಡಿರ್ತೀವಿ, ಮಿಕ್ಕೋಗಿರುತ್ತೆ. ಮತ್ತು ಏನಾದರೂ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದರೆ ಸಾಂಬಾರು ಮಿಕ್ಕೋಗುತ್ತೇನೋ ಅಂತ ಸ್ವಲ್ಪ ಭಯ ಆಗುತ್ತೆ. ಆ ರೀತಿ ಆಗದಿರ ಸಾಂಬಾರು ನಮಗೆ ಉಪಯೋಗ ಆಗಿ ಮತ್ತು ರೈಸ್ ಕೂಡ ನಮಗೆ ಬಿಸಿಯಾಗಿ ಊಟ ಮಾಡ್ಕೋಬೋದು ಅಂದಲ್ಲಿ ಈ ರೀತಿ ಮಾಡಿ. ನಾನು ರೈಸು ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಈ ರೀತಿ 2 ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡು ಮತ್ತು ಈ ರೀತಿ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಬಿಸಿಯಾದ ಊಟನೂ ಮಾಡ್ಕೋಬೋದು ಮತ್ತು ಸಾಂಬಾರು ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ, ರೈಸ್ ಕೂಡ ನಮಗೆ ವೇಸ್ಟ್ ಆಗದಿರೇ ಇರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 2 ನೋಡೋಣ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಬ್ಲೌಸಸ್ಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಬ್ಲೌಸಸ್ ಹಾಕ್ಕೊಳ್ಳೋವಾಗ ಈ ರೀತಿ ಏನಾದರೂ ನೆಕ್ ಏನಾದರೂ ಲೂಸ್ ಇದ್ದರೆ ಈ ರೀತಿ ಜಾರ್ತಾ ಇರುತ್ತೆ ಮತ್ತು ಅದನ್ನು ಹಾಕ್ಕೊಳ್ಳೋದು ಸರಿ ಮಾಡ್ಕೊಳ್ಳೋದು ಇದೇ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ನಮಗೆ ಥ್ರೆಡ್ ಇದ್ದರೆ ಥ್ರೆಡ್ಡನ್ನು ಹಾಕ್ಕೋಬೋದು, ಥ್ರೆಡ್ ಇಲ್ಲ ನಮಗೆ ಮತ್ತು ಇದು ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡಿ. ಈ ರೀತಿ ಡಬಲ್ ಟೇಪ್ ಪ್ಲಾಸ್ಟರನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಈ ರೀತಿ ಬ್ಲೌಸ್ ನೆಕ್ ಹತ್ರ ಈ ರೀತಿ ಹಾಕ್ಕೊಂಡು ಮತ್ತು ನಮ್ಮ ಸ್ಕಿನ್ನಿಗೂ ಆ ಬ್ಲೌಸ್ಗೆ ಸೇರಿ ಅಂಟಾಕ್ಕೋಬೇಕು. ಈ ರೀತಿ ಅಂಟಾಕ್ಕೊಂಡ್ರೆ ನಮಗೆ ಅದು ಭುಜ ಹತ್ರ ಜಾರೋದಿಲ್ಲ, ಟೈಟಾಗಿ ಫಿಟ್ಟಾಗಿ ಇರುತ್ತೆ. ಮತ್ತು ಅದೇನಾದರೂ ನಮಗೆ ಅಂಟ್ಕೊಂಡಿರುತ್ತೆ, ಸ್ಕಿನ್ನಿಗೆ ಇರಿಟೇಷನ್ ಆಗುತ್ತೆ ಅನ್ನೋದು ಏನಿರೋದಿಲ್ಲ, ನಮ್ಗೆ ಯಾವುದು ಇರಿಟೇಷನ್ ಅನ್ನೋದು ಆಗೋದಿಲ್ಲ. ಈ ರೀತಿ ಯಾವತ್ತಾದರೂ ನಿಮಗೆ ಬ್ಲೌಸ್ ಲೂಸ್ ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ. ನನಗಂತೂ ಈ ಟಿಪ್ ತುಂಬಾ ಯೂಸ್ಫುಲ್ ಆಗಿದೆ, ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 3, ನಮ್ಗೆ ಈ ರೀತಿ ಒಂದೇ ಕಲರ್ ಇರೋವಂಥದ್ದು ಈ ರೀತಿ ಬ್ರಷಸ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ. ಒಂದೊಂದು ಟೈಮಲ್ಲಿ ತುಂಬಾ ಈ ರೀತಿ ಒಂದೇ ಥರದ ಬ್ರಷ್ ಇದ್ದರೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಕನ್ಫ್ಯೂಷನಲ್ಲಿ ನಾವು ಬೇರೊಬ್ಬರು ಬ್ರಷ್ ನಾವು ಯೂಸ್ ಮಾಡೋದು, ನಮ್ಮ ಬ್ರಷ್ ಬೇರೊಬ್ಬರು ಯೂಸ್ ಮಾಡೋದು ಈ ರೀತಿ ಮಾಡ್ಕೊತಾ ಇರ್ತೀವಿ. ಆ ರೀತಿ ಆಗದಿರ ನಮ್ಮ ಬ್ರಷ್ ಯಾವ ರೀತಿ ಕಂಡುಹಿಡಬೇಕು ಬೇಗ ಅಂದರೆ ಈ ರೀತಿ ಟ್ರೈ ಮಾಡಿ. ನಾನು ಈ ಒಂದು ಬ್ರಷ್ಗೆ ನೈಲ್ ಪಾಲಿಶನ್ನು ಹಚ್ಚಿದ್ದೀನಿ. ನೀವು ನೈಲ್ ಪಾಲಿಶ್ ಇಲ್ಲ ಅಂದರೆ ಈ ರೀತಿ ನಾವು ಯೂಸ್ ಮಾಡುವಂಥ ಸ್ಟಿಕ್ಕರನ್ನು ಸಹ ನಾವು ಅದಕ್ಕೆ ಅಂಟಾಕ್ಕೊಂಡ್ರೆ ಈ ರೀತಿ ನಮಗೆ ಬೇಗ ನಮ್ಮ ಬ್ರಷ್ ಯಾವುದು, ಬೇರೆಯವ್ರ ಬ್ರಷ್ ಯಾವುದು ಅಂತ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈ ರೀತಿ ಟ್ರೈ ಮಾಡಿ ನೋಡಿ. ನಾನು ಒಂದು ಬ್ರಷ್ಗೆ ನೈಲ್ ಪಾಲಿಶ್ ಹಾಕಿದ್ದೀನಲ್ಲ, ನಿಮಗೂ ನೈಲ್ ಪಾಲಿಶ್ ಹಾಕ್ಕೊಳ್ಳೋದು ಬೇಕು ಅಂದರೆ ಈ ರೀತಿ ಒಂದು ಬ್ರಷ್ಗೆ ನೈಲ್ ಪಾಲಿಶ್ ಹಾಕ್ಕೊಳ್ಳಿ, ಇನ್ನೊಂದು ಬ್ರಷ್ಗೆ ಈ ರೀತಿ ಒಂದು ಸ್ಟಿಕ್ಕರ್ ಆದರೂ ಹಾಕ್ಕೊಳ್ಳಿ. ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಬೇಗ ನಮ್ಮ ಬ್ರಷ್ ಯಾವುದು ಅಂತ ಬೇಗ ಸಿಗುತ್ತೆ. ಟಿಪ್ ನಂಬರ್ 4, ನಾವು ಈ ರೀತಿ ಮನೆಯಲ್ಲಿ ಶುಗರನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ತಾ ಇರ್ತೀವಿ. ಅದು ಬರ್ತಾ ಬೇಗ ನೀರಂಶ ಅನ್ನೋದು ಬರ್ತಾ ಇರುತ್ತೆ. ಆ ನೀರಿನ ಅಂಶ ಬರ್ದಿರೇ ಇರಬೇಕು ಅಂದರೆ ಈ ರೀತಿ ಮಾಡಿ. ನಾನು ಇದರಲ್ಲಿ ದೂದ್ ಪಿಕ್ಕನ್ನು ಹಾಕ್ತಾಯಿದ್ದೀನಿ. ದೂದ್ ಪಿಕ್ ಹಾಕ್ಕೊಳ್ಳೋದ್ರಿಂದ ನಮಗೆ ಆ ನೀರಿನ ಅಂಶ ಅನ್ನೋದು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ನಮಗೆ ನೀರನ್ನೋದು ಬರೋದಿಲ್ಲ. ನೀವು ಶುಗರಲ್ಲೇ ಮಾತ್ರನೇ ಅಲ್ಲ, ಉಪ್ಪಲ್ಲಿ ಕೂಡ ಹಾಕ್ಬೋದು. ಉಪ್ಪಲ್ಲಿ ಕೂಡ ನಮಗೆ ಅವಾಗವಾಗ ನೀರಿನ ಅಂಶ ಅನ್ನೋದು ಬರ್ತಾ ಇರುತ್ತಲ್ಲ, ಆ ರೀತಿ ಆಗದಿರೇ ಇರುತ್ತೆ. ಈ ರೀತಿ ಮನೆಯಲ್ಲಿ ದೂದ್ ಪಿಕ್ ಇದ್ದರೆ ಈ ರೀತಿ ಶುಗರಲ್ಲಿ ಉಪ್ಪಲ್ಲಿ ನೀವು ಹಾಕ್ಕೊಳ್ಳಿ. ನಿಮ್ಗೆ ಈ ಎಲ್ಲ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಟಿಪ್ ನಂಬರ್ 5, ನಾವು ಈ ರೀತಿ ಪ್ಯಾಕೆಟ್ ಹಾಲಾಗಿರ್ಬೋದು, ಮಾಮೂಲಿ ಡೈರಿಯಲ್ಲಿ ತರುವಂಥ ಹಾಲಾಗಿರ್ಬೋದು, ನಾವು ಕಾಯಿಸೋವಾಗ ಈ ರೀತಿ ಅದರ ಕೆನೆ ಎಲ್ಲ ಈ ರೀತಿ ಬೌಲ್ಗೆ ಮೆತ್ಕೊತಾ ಇರುತ್ತೆ ಮತ್ತು ಅದರ ಅನ್ನೋದು ಅಂಟ್ಕೊತಾ ಇರುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ನಾವು ಫಸ್ಟು ಯಾವುದೇ ಥರದ ಹಾಲಾಗಿರ್ಬೋದು ಕಾಯಿಸೋವಾಗ ನಾವು ಈ ರೀತಿ 1 ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ನಾವು ಹಾಲನ್ನು ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಮಗೆ ಅದ್ರ ಕೆನೆ ಅನ್ನೋದು ಆ ಬೌಲ್ಗೆ ಮೆತ್ಕೊಳ್ದಿರ ಇರುತ್ತೆ.
ಮತ್ತು ನಮಗೆ ತುಪ್ಪ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಮಾಡುವಾಗ ನಮಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ರೀತಿ ನೀವು ಯಾವತ್ತಾದರೂ ಹಾಲನ್ನು ಕಾಯಿಸೋವಾಗ ಈ ರೀತಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದಾದರೂ ನಿಮ್ಗೆ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಮತ್ತಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.